ನಮಸ್ಕಾರ. ಭಕ್ತಿ ಅನ್ನೋದು ಎಷ್ಟು ಶಕ್ತಿಶಾಲಿ ಅಂತೀರಾ? ಎಷ್ಟಂದ್ರೆ ಅದು ಜನ್ಮ ಜನ್ಮಾಂತರಗಳನ್ನ ದಾಟಿ ಬರಬಲ್ಲದು. ಅಷ್ಟೇ ಅಲ್ಲ, ಬರೆದು ಮುಗಿಸಿದ ಹಣೆಬರಹವನ್ನೇ ಮತ್ತೆ ಬರೆಯಬಲ್ಲದು. ಬನ್ನಿ, ಇವತ್ತು ಅಂಥದ್ದೇ ಒಂದು ಅದ್ಭುತ ಕಥೆಯನ್ನ ಕೇಳೋಣ. ಒಮ್ಮೆ ಯೋಚನೆ ಮಾಡಿ, ನಿಮ್ಮ ಭಕ್ತಿ ಎಷ್ಟೊಂದು ಗಾಢವಾಗಿದ್ರೆ ಅದು ನಿಮ್ಮ ಮುಂದಿನ ಜನ್ಮಕ್ಕೂ ನಿಮ್ ಜೊತೆಗೇ ಬರುತ್ತಾ? ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ. ಒಂದು ಪವಿತ್ರ ಮಂತ್ರಕ್ಕೆ ವಿಧಿಯ ಬರಹವನ್ನೇ ಅಳಿಸಿ ಹಾಕುವ ಶಕ್ತಿ ಇದ್ರೆ? ಈ ಪ್ರಶ್ನೆಗಳಲ್ಲೇ ಈ ಕಥೆಯ ಆತ್ಮ ಅಡಗಿದೆ. ನಮ್ಮ ಕತೆ ಶುರುವಾಗೋದು ಕಾಶ್ಮೀರದಲ್ಲಿ. ಅಲ್ಲಿನ ರಾಜ ಭದ್ರಸೇನ. ಸಮೃದ್ಧ ರಾಜ್ಯ, ಸಂತೋಷದ ಪ್ರಜೆಗಳು ಎಲ್ಲವೂ ಇತ್ತು. ಆದರೆ ರಾಜನಿಗೆ ಮಾತ್ರ ತನ್ನ ಮಗನದ್ದೇ ಚಿಂತೆ. ಅದು ಒಂದು ವಿಚಿತ್ರವಾದ ಚಿಂತೆ. ನೋಡಿ, ರಾಜನ ಮಗ ಸುಧರ್ಮ ಜೊತೆಗೆ ಮಂತ್ರಿಯ ಮಗ ತಾರಕ. ಇಬ್ಬರಿಗೂ ಇನ್ನೂ 5 ವರ್ಷ ಅಷ್ಟೇ. ಆದರೆ ಆಟ ಆಡೋ ವಯಸ್ಸಲ್ಲಿ ಇಬ್ಬರೂ ಸನ್ಯಾಸಿಗಳ ಹಾಗೆ ಬದುಕ್ತಿದ್ರು. ಮೈಮೇಲೆ ರಾಜವಸ್ತ್ರಗಳ ಬದಲು ಭಸ್ಮ, ಕತ್ತಲ್ಲಿ ಮುತ್ತಿನ ಹಾರದ ಬದಲು ರುದ್ರಾಕ್ಷಿ ಮಾಲೆ. ಅರಮನೆಯ ವೈಭೋಗವನ್ನೇ ತಿರಸ್ಕರಿಸಿ ಸದಾ ಶಿವನ ಧ್ಯಾನದಲ್ಲಿ ಮುಳುಗಿರ್ತಿದ್ರು. ಇದೇ ರಾಜನನ್ನ ಕಂಗಡಿಸಿದ್ದ ಚಿಂತೆ. ಅಂದ್ರೆ ಆ ಹುಡುಗರು ಧರಿಸ್ತಿದ್ದ ಒಂದೊಂದು ವಸ್ತುವಿಗೂ ಒಂದೊಂದು ಆಳವಾದ ಅರ್ಥವಿತ್ತು. ರುದ್ರಾಕ್ಷಿ ಅಂದ್ರೆ ಅದು ಶಿವನ ಕಣ್ಣೀರಿನ ಸಂಕೇತ, ಅಚಲ ಭಕ್ತಿಯ ಪ್ರತೀಕ. ಇನ್ನು ವಿಭೂತಿ ಅಂದ್ರೆ ಭಸ್ಮ, ಅದು ಈ ಪ್ರಪಂಚದ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಮೀರಿದ ಸ್ಥಿತಿಯನ್ನ ಸೂಚಿಸುತ್ತೆ. ತನ್ನ ಮಗನ ಈ ವಿಚಿತ್ರ ನಡವಳಿಕೆಗೆ ಕಾರಣ ಏನು ಅಂತ ತಿಳಿಯದೆ ರಾಜ ಭದ್ರಸೇನ ಮಹರ್ಷಿ ಪರಾಶರರ ಮೊರೆ ಹೋಗ್ತಾನೆ. ಜ್ಞಾನಿಗಳಾದ ಪರಾಶರರು ಆಸ್ಥಾನಕ್ಕೆ ಬಂದು ಹೇಳ್ತಾರೆ, ರಾಜ, ಈ ಪ್ರಶ್ನೆಗೆ ಉತ್ತರ ವರ್ತಮಾನದಲ್ಲಿಲ್ಲ, ಭೂತಕಾಲದಲ್ಲಿದೆ, ಅವರ ಹಿಂದಿನ ಜನ್ಮದಲ್ಲಿದೆ ಅಂತ. ಇಲ್ಲಿಂದ ಕಥೆ ಒಂದು ರೋಚಕ ತಿರುವು ಪಡೆದುಕೊಳ್ಳುತ್ತೆ. ಪರಾಶರ ಮುನಿಗಳು ಆ ಇಬ್ಬರು ಬಾಲಕರ ಹಿಂದಿನ ಜನ್ಮದ ಕಥೆಯನ್ನ ಹೇಳೋಕೆ ಶುರು ಮಾಡ್ತಾರೆ. ಪರಾಶರರು ಹೇಳಿದ ಕಥೆಯ ನಾಯಕಿ ಹೆಸರು ಮಹಾನಂದ. ವೃತ್ತಿಯಲ್ಲಿ ಆಕೆ ವಾರಾಂಗನೆ, ಆದರೆ ಅವಳ ಆತ್ಮ ಸಂಪೂರ್ಣವಾಗಿ ಶಿವನಿಗೆ ಮೀಸಲಾಗಿತ್ತು. ಅವಳ ಬದುಕು ಬೇರೆ, ಅವಳ ಭಕ್ತಿ ಬೇರೆ. ಈ ವೈರುಧ್ಯವೇ ಅವಳನ್ನ ಬಹಳ ವಿಶೇಷವಾಗಿಸಿತ್ತು. ಅವಳ ಭಕ್ತಿ ಹೇಗಿತ್ತೋ ಗೊತ್ತಾ? ದಿನವೂ ತಪ್ಪದೆ ಶಿವಪೂಜೆ, ಬಾಯಲ್ಲಿ ಸದಾ ಶಿವನಾಮ ಜಪ, ಪ್ರದೋಷ, ಶಿವರಾತ್ರಿಯಂತಹ ವ್ರತಗಳನ್ನ ತಪ್ಪದೆ ಮಾಡ್ತಿದ್ಲು. ಅಷ್ಟೇ ಅಲ್ಲ, ಒಂದು ಅನ್ನಛತ್ರವನ್ನೇ ನಡೆಸಿ ಹಸಿದವರ ಹೊಟ್ಟೆ ತುಂಬಿಸ್ತಿದ್ಲು. ಇದಕ್ಕೂ ಮಿಗಿಲಾಗಿ ತನ್ನ ಜೊತೆಗಿದ್ದ ಒಂದು ಕೋತಿ ಮತ್ತು ಒಂದು ಕೋಳಿಗೂ ರುದ್ರಾಕ್ಷಿ ಮಾಲೆ ಹಾಕಿ ಶಿವಭಕ್ತಿಯ ಪಾಠ ಹೇಳ್ತಿದ್ಲು. ಯಾವುದೇ ನಿಜವಾದ ಭಕ್ತಿಗೂ ಒಂದು ಪರೀಕ್ಷೆ ಇದ್ದೇ ಇರತ್ತೆ ಅಲ್ವಾ? ಹಾಗೆಯೇ ಮಹಾನಂದೆಯ ಭಕ್ತಿಯನ್ನ ಪರೀಕ್ಷೆ ಮಾಡೋಕೆ ಸ್ವತಃ ಶಿವನೇ ವೇಷ ಮರೆಸ್ಕೊಂಡು ಬರ್ತಾನೆ. ಒಬ್ಬ ವ್ಯಾಪಾರಿಯ ವೇಷದಲ್ಲಿ ಬಂದ ಶಿವ ಒಂದು ಶಿವಲಿಂಗವನ್ನ ಅವಳ ಕೈಗಿಟ್ಟು ಹೇಳ್ತಾನೆ, ಇದು ನನ್ನ ಪ್ರಾಣಕ್ಕೆ ಸಮಾನ, ನೋಡಿಕೋ, ಒಂದು ವೇಳೆ ಇದಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಬೆಂಕಿಗೆ ಹಾರಿ ಪ್ರಾಣ ಬಿಡ್ತೀನಿ ಅಂತ. ಈ ಒಂದು ಮಾತು ಮುಂದಿನ ಅಗ್ನಿ ಪರೀಕ್ಷೆಗೆ ಮುನ್ನುಡಿಯಾಗಿತ್ತು. ವಿಧಿಯಾಟ ನೋಡಿ ಇದ್ದಕ್ಕಿದ್ದ ಹಾಗೆ ನೃತ್ಯ ಶಾಲೆಗೆ ಬೆಂಕಿ ಬಿದ್ದು ಆ ಶಿವಲಿಂಗ ಭಸ್ಮವಾಗಿ ಹೋಗುತ್ತೆ. ಕೊಟ್ಟ ಮಾತಿನಂತೆ ಆ ವ್ಯಾಪಾರಿ ಚಿತೆಗೆ ಹಾರ್ತಾನೆ. ಅದನ್ನು ನೋಡಿದ ಮಹಾನಂದ ಒಂದು ಕ್ಷಣವೂ ಹಿಂದೆ ಮುಂದೆ ನೋಡಲ್ಲ. ತನ್ನ ಸರ್ವಸ್ವವನ್ನು ದಾನ ಮಾಡಿ ಶಿವನನ್ನೇ ನೆನೆಯುತ್ತಾ ಅವನ ಹಿಂದೆಯೇ ಬೆಂಕಿಗೆ ಹಾರ್ತಾಳೆ. ಇದು ಭಕ್ತಿಯ ಪರಾಕಾಷ್ಠೆ. ಈಗ ಪರಾಶರರು ಮೊದಲ ರಹಸ್ಯವನ್ನ ಬಿಡಿಸಿ ಹೇಳ್ತಾರೆ. ಮಹಾನಂದೆಯ ಜೊತೆಗಿದ್ದು ದಿನವೂ ಶಿವನ ನಾಮಸ್ಮರಣೆ ಕೇಳುತ್ತಾ ಬೆಳೆದ ಆ ಕೋತಿಯೇ ಈ ಜನ್ಮದ ರಾಜಕುಮಾರ ಸುಧರ್ಮ. ಆರ ಕೋಳಿಯೇ ಮಂತ್ರಿಯ ಮಗ ತಾರಕ. ಪೂರ್ವಜನ್ಮದ ಆ ಭಕ್ತಿಯ ಸಂಸ್ಕಾರವೇ ಈ ಜನ್ಮದಲ್ಲೂ ಅವರನ್ನು ಹಿಂಬಾಲಿಸಿಕೊಂಡು ಬಂದಿತ್ತು. ಅಬ್ಬಾ, ಒಂದು ರಹಸ್ಯ ಬಯಲಾಯ್ತು ಅಂದುಕೊಳ್ಳುವಷ್ಟರಲ್ಲಿ ಪರಾಶರರು ಇನ್ನೊಂದು ಆಘಾತಕಾರಿ ಸತ್ಯವನ್ನ ಹೊರಗಡುತ್ತಾರೆ. ಕಥೆ ಇಲ್ಲಿಗೆ ಮುಗಿದಿಲ್ಲ, ಒಂದು ಹೊಸ ಬಿಕ್ಕಟ್ಟು ಈಗ ಶುರುವಾಗುತ್ತೆ. ಪರಾಶರ ಮುನಿಗಳು ಹೇಳಿದ ಸತ್ಯ ಕೇಳಿ ಇಡೀ ಆಸ್ಥಾನವೇ ಸ್ತಬ್ಧವಾಗತ್ತೆ. ರಾಜಕುಮಾರನಿಗೆ ಬದುಕಲು ಇರುವುದು ಕೇವಲ 7 ದಿನಗಳು. 8ನೇ ದಿನ ಅವನಿಗೆ ಮರಣ ನಿಶ್ಚಿತ. ಈ ಮಾತು ಕೇಳಿ ರಾಜ ಕುಸಿದು ಹೋಗ್ತಾನೆ. ಇಲ್ಲಿ 7 ಪ್ರಶ್ನೆ ಇದೆ. ಬ್ರಹ್ಮಾಂಡವೇ ಬರೆದ ಹಣೆಬರಹವನ್ನ ಬದಲಿಸೋಕ್ ಸಾಧ್ಯನಾ? ಎಷ್ಟೇ ದೊಡ್ಡ ಭಕ್ತಿಗಾದ್ರೂ ಅಂಥ ಶಕ್ತಿ ಇದೆಯಾ? ರಾಜನ ದುಃಖವನ್ನ ನೋಡಿದ ಪರಾಶರರು ವಿಧಿಯನ್ನೇ ಎದುರಿಸೋಕಿರುವ ಒಂದೇ ಒಂದು ದಾರಿಯನ್ನ ತೋರಿಸ್ತಾರೆ. ಅದೊಂದು ಮಹಾನ್ ಮಂತ್ರ, ಶಿವನನ್ನೇ ಸ್ತುತಿಸುವ ರುದ್ರಾಧ್ಯಾಯ. ಪರಿಹಾರ ಸುಲಭವಾಗಿರ್ಲಿಲ್ಲ. ಸಾವಿರಾರು ಜ್ಞಾನಿ ಬ್ರಾಹ್ಮಣರು ಒಟ್ಟಿಗೆ ಸೇರಿ ರುದ್ರಾಧ್ಯಾಯವನ್ನ 10,000 ಬಾರಿ ಜಪಿಸಬೇಕು. ಆ ಮಂತ್ರಶಕ್ತಿಯಿಂದ ಪವಿತ್ರವಾದ ನೀರಿನಲ್ಲಿ ರಾಜಕುಮಾರನಿಗೆ 7 ದಿನಗಳ ಕಾಲ ಸ್ನಾನ ಮಾಡಿಸಬೇಕು. ಹೀಗೆ ಮಾಡಿದ್ರೆ ಮೃತ್ಯುವನ್ನೇ ಗೆಲ್ಲಬಹುದು ಅನ್ನೋದು ಪರಾಶರರ ವಾಣಿಯಾಗಿತ್ತು.
ಎಲ್ಲವೂ ಹೇಳಿದಂತೆಯೇ ನಡೆಯಿತು. 8ನೇ ದಿನ ಯಮದೂತ ರಾಜ್ಕುಮಾರನ ಪ್ರಾಣ ತೆಗೆದುಕೊಂಡು ಹೋಗೋಕೆ ಬಂದೇ ಬಿಟ್ಟ. ಆದ್ರೆ ಅಲ್ಲಿ ಸಾವಿರಾರು ಬ್ರಾಹ್ಮಣರ ರುದ್ರಘೋಷ ಒಂದು ಅದೃಶ್ಯ ಕೋಟೆಯನ್ನೇ ನಿರ್ಮಿಸಿತ್ತು. ಯಮದೂತನಿಗೆ ಆ ರಕ್ಷಾ ಕವಚವನ್ನ ಭೇದಿಸೋಕೆ ಆಗ್ಲಿಲ್ಲ. ಒಂದು ಕಡೆ ಮೃತ್ಯು, ಇನ್ನೊಂದು ಕಡೆ ಮೃತ್ಯುಂಜಯನ ಮಂತ್ರ. ಕೊನೆಗೆ ಗೆದ್ದಿದ್ದು ಭಕ್ತಿ. ವಿಧಿಯ ಲೆಕ್ಕದಲ್ಲಿ ರಾಜಕುಮಾರನಿಗಿದ್ದಿದ್ದು ಕೇವಲ 12 ವರ್ಷಗಳ ಆಯಸ್ಸು. ಆದರೆ ರುದ್ರಾನುಷ್ಠಾನದ ಶಕ್ತಿಯಿಂದ ಅವನ ಹಣೆಬರಹ ಬದಲಾಗಿ ಅವನಿಗೆ 10,000 ವರ್ಷಗಳ ದೀರ್ಘಾಯುಷ್ಯ ಪ್ರಾಪ್ತಿಯಾಯಿತು. ಇದೊಂದು ಪವಾಡವೇ ಸರಿ. ಈ ಬದಲಾವಣೆಯಾಗಿದ್ದು ಕೇವಲ ಭೂಮಿಯ ಮೇಲೆ ಅಷ್ಟೇ ಅಲ್ಲ. ಯಮಲೋಕದಲ್ಲಿ ಚಿತ್ರಗುಪ್ತ ತನ್ನ ಲೆಕ್ಕದ ಪುಸ್ತಕ ನೋಡಿದಾಗ ಅಲ್ಲೂ ರಾಜಕುಮಾರನ ಆಯುಸ್ಸು 12 ವರ್ಷದಿಂದ 10,000 ವರ್ಷಗಳಿಗೆ ಬದಲಾಗಿತ್ತು. ರುದ್ರಾಧ್ಯಾಯದ ಶಕ್ತಿ ಸ್ವರ್ಗದ ಲೆಕ್ಕಾಚಾರವನ್ನೇ ಬದಲಿಸಿಬಿಟ್ಟಿತ್ತು. ಹಾಗಾದ್ರೆ ಈ ಇಡೀ ಕಥೆ ರುದ್ರಾಧ್ಯಾಯದ ಅಪಾರವಾದ ಮಹಿಮೆಯನ್ನೇ ನಮಗೆ ತೋರಿಸುತ್ತೆ. ಇದರ ಶಕ್ತಿ ಎಂಥದ್ದು ಅನ್ನೋದನ್ನ ಕಥೆಯ ಕೊನೆಯಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಹಾಗಾದ್ರೆ ಈ ರುದ್ರಾಧ್ಯಾಯ ಪಠಣದ ಫಲಗಳೇನು? ಮೊದಲನೆಯದಾಗಿ ಇದು ಅಕಾಲ ಮೃತ್ಯುವಿನ ಭಯವನ್ನೇ ದೂರ ಮಾಡುತ್ತೆ. ಎಂತಹ ಘೋರ ಪಾಪಗಳಿದ್ರೂ ಅವನ್ನು ನಾಶ ಮಾಡುತ್ತೆ. ಜೀವನದಲ್ಲಿ ಬರುವ ಕಷ್ಟಗಳಿಗೆ ಒಂದು ದೈವಿಕ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ಕೇವಲ ಆಯುಸ್ಸು ಮಾತ್ರವಲ್ಲ, ಸಂಪತ್ತು, ಸಮೃದ್ಧಿಯನ್ನೂ ನೀಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಭಕ್ತಿ ಮತ್ತು ನಂಬಿಕೆಯನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಹಾಗಾದ್ರೆ ಕೊನೆಯದಾಗಿ ಈ ಕಥೆ ನಮ್ಮ ಮುಂದೆ ಇಡೋ ಪ್ರಶ್ನೆ ಏನು? ನಮ್ಮ ಹಣೆಬರಹ ಅನ್ನೋದು ಕಲ್ಲಿನ ಮೇಲೆ ಕೆತ್ತಿದ ಅಕ್ಷರವೇ? ಅದನ್ನು ಬದಲಾಯಿಸೋಕೆ ಸಾಧ್ಯವೇ ಇಲ್ವಾ? ಅಥವಾ ಅಚಲವಾದ ನಂಬಿಕೆ, ಶ್ರದ್ಧೆ ಮತ್ತು ಸರಿಯಾದ ಕರ್ಮಗಳಿಂದ ಆ ಹಣೆಬರಹವನ್ನ ನಾವೇ ಪುನಃ ಬರಿಬಹುದಾ? ಈ ಕಥೆಯ ಪ್ರಕಾರ ಉತ್ತರ ನಮ್ಮ ನಂಬಿಕೆಯಲ್ಲೇ ಅಡಗಿದೆ.